16 ಜುಲೈ 2024ರಂದು ಸರಿಸುಮಾರು 8:30 ಗಂಟೆಗೆ ಕರ್ನಾಟಕದ ಉತ್ತರ ಕನ್ನಡದ ಶಿರೂರು ಅಂಕೋಲದಲ್ಲಿ ಭೂಕುಸಿತ ಸಂಭವಿಸಿತು. ನಿರ್ಮಾಣ ಕಾರ್ಯ ಮತ್ತು ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿ ಕನಿಷ್ಠ 9 ಸಾವುಗಳಿಗೆ ಕಾರಣವಾಯಿತು. 2024ರ ವೈನಾಡ್ ಭೂಕುಸಿತಗಳು 30 ಜುಲೈ 2024ರ ಮುಂಜಾನೆ ಕೇರಳದ ವೈನಾಡ್ ಜಿಲ್ಲೆಯ ವೈತಿರಿ ತಾಲೂಕಿನ ಮೆಪ್ಪಾಡಿ ಪಂಚಾಯತ್ನ ಗ್ರಾಮಗಳಲ್ಲಿ ಸರಣಿ ಭೂಕುಸಿತಗಳು ಸಂಭವಿಸಿದವು. ಭಾರೀ ಮಳೆಯಿಂದಾಗಿ ಬೆಟ್ಟಗಳು ಕುಸಿದವು. ಈ ದುರಂತವು ಕೇರಳದ ಇತಿಹಾಸದಲ್ಲಿ ಅತ್ಯಂತ ಮಾರಣಾಂತಿಕ ಘಟನೆಯಾಗಿದೆ. 254 ಸಾವುಗಳು, 397 ಗಾಯಗಳು ಮತ್ತು 118 ಜನರು ಕಾಣೆಯಾಗಿದ್ದರು. ಅರಣ್ಯ ನಾಶ, ಭೂಕಂಪಗಳ ಸೂಕ್ಷ್ಮತೆ, ಕಳಪೆ ಕಟ್ಟಡ ನಿರ್ಮಾಣ ಮತ್ತು ಜಾಗತಿಕ ತಾಪಮಾನವು ಈ ಭೂಕುಸಿತಗಳು ಮತ್ತು ಸಾವು ನೋವುಗಳಿಗೆ ಕಾರಣವಾಗಿದೆ. 2 ಜುಲೈ 2024ರಂದು ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಮುಘಲ್ ಗ್ರಹಿ ಗ್ರಾಮದಲ್ಲಿ ಸ್ವಯಂ ಘೋಷಿತ ದೇವಮಾನವ ಆಯೋಜಿಸಿದ್ದ ಸತ್ಸಂಗದ ಸಮಾರೋಪದಲ್ಲಿ ಕಾಲ್ತುಳಿತದ ಘಟನೆಯು 121 ಜನರ ಸಾವಿಗೆ ಕಾರಣವಾಯಿತು. ಅದರಲ್ಲಿ ಹೆಚ್ಚಿನವರು ಮಕ್ಕಳು ಮತ್ತು ಮಹಿಳೆಯರಾಗಿದ್ದರು ಮತ್ತು ಕನಿಷ್ಠ 150 ಜನರು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ಈ ಈವೆಂಟ್ಗೆ ಸುಮಾರು 2.5 ಲಕ್ಷ ಜನರು ಭಾಗವಹಿಸಿದ್ದರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹವು 12ನೇ ಜುಲೈ 2024ರಿಂದ 30 ಜುಲೈ 2024ರವರೆಗೆ 6 ದಿನಗಳವರೆಗೆ ನಡೆಯಿತು. ಈ ವಿವಾಹವನ್ನು ಭಾರತದ ವರ್ಷದ ಮದುವೆ ಮತ್ತು ಭಾರತದ ರಾಯಲ್ ವೆಡ್ಡಿಂಗ್ ಎಂದು ವಿವರಿಸಲಾಗಿದೆ. ಮದುವೆಯ ಅಂದಾಜು ವೆಚ್ಚ ಸರಿಸುಮಾರು 5,000 ಕೋಟಿಗಳು. ಇದು ಭಾರತದಲ್ಲಿನ ಸಂಪತ್ತಿನ ಅಸಮಾನತೆಯ ತೀವ್ರ ಟೀಕೆಗೆ ಕಾರಣವಾಯಿತು. ಜುಲೈ ಮತ್ತು ಆಗಸ್ಟ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಭಾರತವು ತನ್ನ ಅತ್ಯುತ್ತಮ ಪ್ರದರ್ಶನವನ್ನು ಸಾಧಿಸಿತು. 1 ಬೆಳ್ಳಿ, 5 ಕಂಚುಗಳನ್ನು ಗಳಿಸಿತು. 9 ಆಗಸ್ಟ್ 2024ರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿರುವ ಆರ್ಜಿ ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 31 ವರ್ಷ ವಯಸ್ಸಿನ ಮಹಿಳಾ ಸ್ನಾತಕೋತ್ತರ ತರಬೇತಿ ವೈದ್ಯೆಯನ್ನು ಕಾಲೇಜು ಕಟ್ಟಡದಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಯಿತು. ಕ್ಯಾಂಪಸ್ನ ಸೆಮಿನಾರ್ ಕೊಠಡಿಯಲ್ಲಿ ಆಕೆಯ ಶವ ಪತ್ತೆಯಾಗಿದ್ದು, 10 ಆಗಸ್ಟ್ 2024ರಂದು ಕೋಲ್ಕತ್ತಾ ಪೊಲೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ 33 ವರ್ಷದ ಪುರುಷ ನಾಗರಿಕ ಸ್ವಯಂ ಸೇವಕನನ್ನು ಅಪರಾಧ ಮಾಡಿದ ಶಂಕೆಯ ಅಡಿಯಲ್ಲಿ ಬಂಧಿಸಲಾಯಿತು. 3 ದಿನಗಳ ನಂತರ ಕಲ್ಕತ್ತಾ ಹೈಕೋರ್ಟ್ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಿತು. ಪಶ್ಚಿಮ ಬಂಗಾಳದ ಕಿರಿಯ ವೈದ್ಯರು ಘಟನೆಯ ಸಂಪೂರ್ಣ ತನಿಖೆ ಮತ್ತು ಆಸ್ಪತ್ರೆಗಳಲ್ಲಿ ಸಾಕಷ್ಟು ಭದ್ರತೆಗೆ ಒತ್ತಾಯಿಸಿ 42 ದಿನಗಳ ಕಾಲ ಮುಷ್ಕರವನ್ನು ಕೈಗೊಂಡರು. ಈ ಘಟನೆಯು ಭಾರತದಲ್ಲಿ ಮಹಿಳೆಯರ ಮತ್ತು ವೈದ್ಯರ ಸುರಕ್ಷತೆಯ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿತು. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಮಣಿಪುರದಲ್ಲಿ 2 ಮಹಿಳೆಯರನ್ನು ಬೆತ್ತಲೆಯಾಗಿ ಪರೇಡ್ ಮಾಡಿದ ಭಯಾನಕ ವಿಡಿಯೋ ಜುಲೈ ಮತ್ತು ಆಗಸ್ಟ್ನಲ್ಲಿ ವೈರಲ್ ಆಗಿದ್ದು, ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರದಲ್ಲಿ 120ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಮತ್ತು ಸಾವಿರಾರು ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ ಮತ್ತು ಈಗ ಅವರೆಲ್ಲರೂ ಪರಿಹಾರ ಶಿಬಿರಗಳಲ್ಲಿ ವಾಸಿಸುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಹಂತಗಳಲ್ಲಿ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 1, 2024ರವರೆಗೆ ಚುನಾವಣೆಗಳನ್ನು ನಡೆಸಲಾಯಿತು. ಚುನಾವಣೆಯ ಫಲಿತಾಂಶಗಳನ್ನು 8 ಅಕ್ಟೋಬರ್ 2024ರಂದು ಘೋಷಿಸಲಾಯಿತು. ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಒಳಗೊಂಡಿರುವ ಭಾರತೀಯ ಮೈತ್ರಿ ಚುನಾವಣೆಯಲ್ಲಿ ಬಹುಪಾಲು ಸ್ಥಾನಗಳನ್ನು ಗೆದ್ದು ಚುನಾವಣೆಗಳು ನಡೆದ 99 ಸ್ಥಾನಗಳಲ್ಲಿ 49 ಸ್ಥಾನಗಳನ್ನು ಗೆದ್ದುಕೊಂಡಿತು. ಜೆಕೆಎನ್ಸಿ ಅತ್ಯಧಿಕ ಸ್ಥಾನಗಳನ್ನು ಗೆದ್ದು ಜೆಕೆಎನ್ಸಿಯ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾದರು. ಸೆಪ್ಟೆಂಬರ್ 2024ರ ಆರಂಭದಲ್ಲಿ ಆಂಧ್ರಪ್ರದೇಶದ ವಿಜಯವಾಡವು ಆಗಸ್ಟ್ 31, 2024ರಂದು ಪ್ರಾರಂಭವಾದ ಅಸಾಧಾರಣ ಭಾರೀ ಮಳೆಯಿಂದ ಉಂಟಾದ ತೀವ್ರ ಪ್ರವಾಹವನ್ನು ಅನುಭವಿಸಿತು. ಪ್ರವಾಹವು ಎನ್ಟಿಆರ್ ಜಿಲ್ಲೆಯಲ್ಲಿ ಕನಿಷ್ಠ 35 ಸಾವುಗಳಿಗೆ ಕಾರಣವಾಯಿತು ಮತ್ತು ವಿಜಯವಾಡದಲ್ಲಿ ಅಂದಾಜು 2.5 ಲಕ್ಷ ಜನರ ಮೇಲೆ ಪ್ರಭಾವವನ್ನು ಬೀರಿತು.
ಅಕ್ಟೋಬರ್ 25, 2024ರಂದು ಒಡಿಶಾದಲ್ಲಿ ಭೂಕುಸಿತವನ್ನು ಉಂಟು ಮಾಡಿದ ತೀವ್ರ ಚಂಡಮಾರುತವಾದ ದಾನವು ವ್ಯಾಪಕ ಮಳೆ ಮತ್ತು ಗಾಳಿಗೆ ಕಾರಣವಾಯಿತು. ಒಡಿಶಾದಲ್ಲಿ ಭದ್ರಕ್ ಜಿಲ್ಲೆಯಲ್ಲಿ 158 ಮಿಲಿಮೀಟರ್ ಅತಿ ಹೆಚ್ಚು ಮಳೆಯನ್ನು ದಾಖಲಿಸಿತು. ಭಾರತೀಯ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ಟಾಟಾ ಗ್ರೂಪ್ ಮತ್ತು ಟಾಟಾ ಸನ್ಸ್ನ ಅಧ್ಯಕ್ಷರಾಗಿದ್ದ ರತನ್ ಟಾಟಾ ರವರು 9 ಅಕ್ಟೋಬರ್ 2024ರಂದು ತಮ್ಮ 86ನೇ ವಯಸ್ಸಿನಲ್ಲಿ ನಿಧನರಾದರು. ಮಹಾರಾಷ್ಟ್ರದ ವಿಧಾನಸಭೆಯ ಚುನಾವಣೆಯು 20 ನವೆಂಬರ್ 2024ರಂದು ನಡೆಸಲಾಯಿತು. ಚುನಾವಣೆಯಲ್ಲಿ 66% ಮತದಾನವಾಗಿದ್ದು 1995ರಿಂದೀಚೆಗೆ ಅತ್ಯಧಿಕವಾಗಿದೆ. ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು 235 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪ್ರಚಂಡ ಗೆಲುವನ್ನು ಸಾಧಿಸಿತು. ಮಹಾರಾಷ್ಟ್ರದ ಚುನಾವಣೆ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಯಾವುದೇ ಪಕ್ಷಗಳು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಪಡೆಯಲು ಅಗತ್ಯ ಸಂಖ್ಯೆಯ ಸ್ಥಾನಗಳನ್ನು ಗಳಿಸುವಲ್ಲಿ ವಿಫಲವಾದವು. ನವೆಂಬರ್ನಲ್ಲಿ ಯುಎಸ್ಎ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ಸಮೂಹದ ಇತರ ಅಧಿಕಾರಿಗಳನ್ನು ದೋಷಾರೋಪಣೆ ಮಾಡಿತು. ಭಾರತೀಯ ಸರ್ಕಾರದ ಒಪ್ಪಂದಗಳನ್ನು ಖಚಿತಪಡಿಸಲು ಲಂಚ ನೀಡುವ ಮೂಲಕ ಯುಎಸ್ ಹೂಡಿಕೆದಾರರನ್ನು ವಂಚಿಸಿದ್ದಾರೆ ಎಂದು ಹೇಳಲಾಯಿತು. ಆದರೆ ಅದಾನಿ ಸಮೂಹ ಈ ಎಲ್ಲ ಆರೋಪಗಳನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ. ಜಾರ್ಖಂಡ್ ವಿಧಾನಸಭೆಯ ಎಲ್ಲ 81 ಸದಸ್ಯರನ್ನು ಆಯ್ಕೆ ಮಾಡಲು ನವೆಂಬರ್ನಲ್ಲಿ 13ರಿಂದ 20 ನವೆಂಬರ್ ವರೆಗೆ 3 ಹಂತಗಳಲ್ಲಿ ನಡೆಯಿತು. ಮತ ಎಣಿಕೆಯನ್ನು 24 ನವೆಂಬರ್ 2024ರಂದು ಮಾಡಲಾಯಿತು. ಜಾರ್ಖಂಡ್ ಮುಕ್ತಿ ಮೋರ್ಚಾವು 34 ಸ್ಥಾನಗಳನ್ನು ಗೆದ್ದುಕೊಂಡಿತು. ಕಾಂಗ್ರೆಸ್, ಸಿಪಿಐ ಮತ್ತು ಆರ್ಜೆಡಿ ಸೇರಿದಂತ ಇದರ ಮೈತ್ರಿಯಾದ ಮಹಾಗಠಬಂಧನ್ 56 ಸ್ಥಾನಗಳನ್ನು ಗೆದ್ದಿತು. ಭಾರತ್ ಜನತಾ ಪಕ್ಷವು 21 ಸ್ಥಾನಗಳನ್ನು ಗೆದ್ದುಕೊಂಡಿತು. ಜೆಎಂಎಂನ ಹೇಮಂತ್ ಸೊರೆನ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಡಿಸೆಂಬರ್ನಲ್ಲಿ ಪೆಂಗಲ್ ಚಂಡಮಾರುತವು ಉಷ್ಣವಲಯದ ಚಂಡಮಾರುತವಾಗಿದ್ದು, ಇದು ಡಿಸೆಂಬರ್ 2024ರಲ್ಲಿ ಪುದುಚೇರಿ ಮತ್ತು ತಮಿಳುನಾಡಿನ ಪ್ರದೇಶಗಳಲ್ಲಿ ಭಾರೀ ಮಳೆ, ಬಲವಾದ ಗಾಳಿ, ಪ್ರವಾಹ ಮತ್ತು ಭೂ ಕುಸಿತಗಳಿಗೆ ಕಾರಣವಾಯಿತು. ಇದರಿಂದಾಗಿ ಅನೇಕ ಸಾವು ನೋವುಗಳು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ ಸಂಭವಿಸಿತು. ಕರ್ನಾಟಕದ ಮಾಜಿ ಸಿಎಂ ಆದ ಎಸ್.ಎಂ. ಕೃಷ್ಣರವರು ತಮ್ಮ 92ನೇ ವಯಸ್ಸಿನಲ್ಲಿ 10 ಡಿಸೆಂಬರ್ 2024ರಂದು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ನಿಧನರಾದರು. ಮುಂಬೈ ನಗರದ ಕರಾವಳಿಯ ಗೇಟ್ ವೇ ಆಫ್ ಇಂಡಿಯಾ ಬಳಿ ಭೀಕರ ದೋಣಿ ದುರಂತ ನಡೆಯಿತು. ನೀಲ್ಕಮಲ್ ಎಂಬ ಹೆಸರಿನ ಪ್ರಯಾಣಿಕರ ದೋಣಿಗೆ ಭಾರತದ ನೌಕಾಪಡೆಯ ಸ್ಪೀಡ್ ಬೋಟ್ ಡಿಕ್ಕಿ ಹೊಡೆದ ಪರಿಣಾಮ 13 ಮಂದಿ ದುರ್ಮರಣವನ್ನು ಹೊಂದಿದರು. ಗುಗೇಶ್ ದೊಮ್ಮರಾಜ್ ಅವರು ಐತಿಹಾಸಿಕ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಹೊಸ ಕ್ರೀಡಾ ತಾರೆಯಾಗಿ ಹೊರಹೊಮ್ಮಿದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಡಿಸೆಂಬರ್ 27ರ ರಾತ್ರಿ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆಯಲ್ಲಿ ನಿಧನರಾದರು. ಸಿಂಗ್ ಭಾರತದ 13ನೇ ಪ್ರಧಾನಮಂತ್ರಿ ಮತ್ತು ಹುದ್ದೆಯನ್ನು ಅಲಂಕರಿಸಿದ ಮೊದಲ ಸಿಖ್ ಆಗಿದ್ದರು. ಮೇ 24, 2004ರಿಂದ ಮೇ 2014ರವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ನೇತೃತ್ವವನ್ನು ಇವರು ವಹಿಸಿದ್ದರು. ನಾವು 2025ಕ್ಕೆ ಕಾಲಿಡುತ್ತಿದ್ದಂತೆ ಭಾರತವು ಪರಿಶ್ರಮ, ಏಕತೆ ಮತ್ತು ಉತ್ತಮ ನಾಳೆಗಾಗಿ ಎಲ್ಲರೂ ಕೈ ಜೋಡಿಸುವುದು ಮುಖ್ಯವಾಗಿದೆ. ಈ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. This is Santosh signing off.